ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಮುದುಕಿ ವಾಸಿಸುತ್ತಿದ್ದಳು. ಅವಳ ಬಳಿ ಒಂದು ಸುಂದರವಾದ ಕೋಳಿ ಇತ್ತು. ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಹೊತ್ತಿಗೆ ಸರಿಯಾಗಿ ಆ ಕೋಳಿ ಕೂಗುತ್ತಿತ್ತು. ಕುಕ್ಕುಡು ಎಂದು ಅದರ ಕೂಗು ಕೇಳಿದ ತಕ್ಷಣ ಹಳ್ಳಿಯ ಜನರೆಲ್ಲರೂ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಿದ್ದರು. ಮುದುಕಿಯ ಮನೆಯಲ್ಲಿ ಒಂದು ಅಗ್ಗಿಷ್ಟಿಕೆಯೂ ಇತ್ತು. ಹಳ್ಳಿಯ ಎಲ್ಲಾ ಜನರು ಅವಳ ಅಗ್ಗಿಷ್ಟಿಕೆಯಿಂದ ಬೆಂಕಿ ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ಒಲೆ ಹೊತ್ತಿಸಿ ಅಡುಗೆ ಮಾಡುತ್ತಿದ್ದರು. ದಿನಗಳು ಕಳೆಯುತ್ತಾ ಬಂದವು. ಒಂದು ದಿನ ಮುದುಕಿಗೆ ತುಂಬಾ ಜಂಬ ಬಂದಿತು. ನನ್ನ ಕೋಳಿ ಕೂಗದಿದ್ದರೆ ಈ ಊರಿನ ಜನರು ನಿದ್ದೆಯಿಂದ ಎಚ್ಚರವಾಗುವುದೇ ಇಲ್ಲ. ನನ್ನ ಅಗ್ಗಿಷ್ಟಿಕೆ ಇಲ್ಲದಿದ್ದರೆ ಊರಿನ ಯಾರೂ ಅಡುಗೆ ಮಾಡಲಾರರು. ಈ ಊರಿನ ಬದುಕು ನನ್ನದೇ ಕೃಪೆಯಿಂದ ನಡೆಯುತ್ತಿದೆ. ಆದರೂ ಜನರು ನನಗೆ ಸರಿಯಾದ ಗೌರವ ಕೊಡುವುದಿಲ್ಲ ಎಂದು ಅವಳು ತನ್ನಲ್ಲೇ ಯೋಚಿಸಿದಳು. ಈ ಜನರಿಗೆ ಒಂದು ಬುದ್ಧಿ ಕಲಿಸಬೇಕು ಎಂದು ನಿರ್ಧರಿಸಿದ ಮುದುಕಿ ಒಂದು ದಿನ ಬೆಳಗ್ಗೆ ಬಹಳ ಮುಂಚೆಯೇ ತನ್ನ ಕೋಳಿ ಮತ್ತು ಅಗ್ಗಿಷ್ಟಿಕೆಯನ್ನು ತೆಗೆದುಕೊಂಡು ಊರನ್ನು ಬಿಟ್ಟು ದೂರದ ಕಾಡಿಗೆ ಹೋಗಿ ಅಡಗಿಕೊಂಡಳು. ಅಲ್ಲಿ ಸಾಯಂಕಾಲದವರೆಗೂ ಕುಳಿತು ಸೂರ್ಯ ಮುಳುಗುವವರೆಗೂ ಕಾದು ಮತ್ತೆ ಹಳ್ಳಿಗೆ ಬಂದಳು. ಹಳ್ಳಿಗೆ ಬಂದು ನೋಡಿದರೆ ಏನೋ ಆಶ್ಚರ್ಯ! ತನ್ನ ಕೋಳಿ ಇಲ್ಲದಿದ್ದರೂ ಸೂರ್ಯ ಹುಟ್ಟಿ ಬೆಳಕು ಹರಡಿತು. ಜನರು ಎಲ್ಲರೂ ಎಚ್ಚರವಾಗಿ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು. ಅಗ್ಗಿಷ್ಟಿಕೆ ಇಲ್ಲದಿದ್ದರೂ ಕೆಲವು ಮನೆಗಳಿಂದ ಹೊಗೆ ಹೊರಡುತ್ತಿತ್ತು. ಜನರು ಪಕ್ಕದ ಊರಿನಿಂದ ಬೆಂಕಿ ತಂದು ಅಡುಗೆ ಮಾಡಿ ಊಟ ಮಾಡಿದ್ದರು. ಅಷ್ಟರಲ್ಲಿ ತಲೆಯ ಮೇಲೆ ಹುಲ್ಲಿನ ಹೊರೆ ಹೊತ್ತ ಒಬ್ಬ ಯುವಕ ಮುದುಕಿಯನ್ನು ಕಂಡು, ಏನಮ್ಮ, ಇವತ್ತು ನೀನು ಊರಿಗೆ ಬರಲಿಲ್ಲವಲ್ಲ? ನಿನ್ನ ಕೋಳಿ ಮತ್ತು ಬೆಂಕಿ ಇಲ್ಲದಿದ್ದರೂ ನಾವು ಎಲ್ಲ ಸರಿಯಾಗಿ ನಡೆಸಿಕೊಂಡಿದ್ದೇವೆ ಎಂದು ಕಿಸಕ್ಕನೆ ನಕ್ಕನು. ಮುದುಕಿ ಆಶ್ಚರ್ಯದಿಂದ ಕೇಳಿದಳು, ಹಾಗಾದರೆ ನೀವು ನಿದ್ದೆಯಿಂದ ಹೇಗೆ ಎಚ್ಚರಾದಿರಿ? ಬೆಂಕಿ ಎಲ್ಲಿಂದ ತಂದಿರಿ? ಯುವಕ ಹೇಳಿದ, ಅಜ್ಜಿ, ನೀನು ಜಂಬ ಮಾಡಬೇಡ. ನಿನ್ನ ಕೋಳಿ ಇಲ್ಲದಿದ್ದರೂ ಸೂರ್ಯ ಹುಟ್ಟುತ್ತದೆ. ನಿನ್ನ ಬೆಂಕಿ ಇಲ್ಲದಿದ್ದರೂ ನಾವು ಬೇರೆ ದಾರಿ ಹುಡುಕುತ್ತೇವೆ. ಯಾರು ಯಾರಿಗೂ ಅಗತ್ಯವಲ್ಲ. ಲೋಕ ತನ್ನದೇ ರೀತಿಯಲ್ಲಿ ನಡೆಯುತ್ತದೆ. ಮುದುಕಿಗೆ ಮುಂದೆ ಮಾತೇ ಹೊರಡಲಿಲ್ಲ. ತನ್ನ ಜಂಬಕ್ಕೆ ತಾನೇ ನಾಚಿಕೆಯಾಯಿತು. ಅಂದಿನಿಂದ ಅವಳು ತುಂಬಾ ವಿನಯವಾಗಿ ಬದುಕತೊಡಗಿದಳು. ನೀತಿ: ಯಾರೂ ಅನಿವಾರ್ಯರಲ್ಲ. ಗರ್ವ ಬಿಟ್ಟು ವಿನಯದಿಂದ ಬದುಕುವುದೇ ಸರಿ.